ಕರ್ನಾಟಕ ಜರ್ಮನಿ ತಾಂತ್ರಿಕ ಮಹಾವಿದ್ಯಾಲಯ ಸಹಯೋಗದೊಂದಿಗೆ ಐಟಿ ಮತ್ತು ನೆಟ್ವರ್ಕಿಂಗ್ ಎಂಜಿನಿಯರಿಂಗ್ನಲ್ಲಿ ಸ್ನಾತಕ ಪ್ರಮಾಣ ಪತ್ರ ಕಾರ್ಯಕ್ರಮದ ವೃತ್ತಿ ತರಬೇತಿಗೆ ಪ್ರವೇಶಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾದ ಪ್ರಶಾಂತ್ ಕುಮಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಐಟಿ ಮತ್ತು ನೆಟ್ವರ್ಕಿಂಗ್ ನಲ್ಲಿ ತರಬೇತಿ ಹೊಂದಿದವರು ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್, ನೆಟ್ವರ್ಕ್ ಸಪೋರ್ಟರ್ ಸ್ಪೆಷಲಿಸ್ಟ್, ನೆಟ್ವರ್ಕ್ ಎಂಜಿನಿಯರ್, ಸೈಬರ್ ಸೆಕ್ಯೂರಿಟಿ ಸ್ಪೆಷಾಲಿಟಿ ಮತ್ತು ಕ್ಲೌಡ್ ಸ್ಪೆಷಾಲಿಟಿ ಈ ರೀತಿ ವೃತ್ತಿ ಹೊಂದಲು ಸಹಾಯ ಮಾಡುತ್ತದೆ ಮತ್ತು ಇದು ಉದ್ಯಮದಲ್ಲಿ ಉತ್ತಮ ಬೇಡಿಕೆಯನ್ನು ಸಹ ಹೊಂದಿದೆ ಎಂದರು. ಈ ಕೋರ್ಸ್ಗೆ ಸೇರಲು ಕನಿಷ್ಠ 50% ಅಂಕಗಳೊಂದಿಗೆ ವಿಜ್ಞಾನದಲ್ಲಿ ಪಾಸ್ ಆಗಿರಬೇಕು. ಐಟಿ ಇಂಜಿನಿಯರಿಂಗ್ ಮತ್ತು ಸಂಬಂಧಿತ ವಿಭಾಗದಲ್ಲಿ ಪದವೀಧರರು ಎಸ್ಸಿ, ಎಸ್ಟಿ, ಒಬಿಸಿಗಾಗಿ 45% ಅಂಕಗಳೊಂದಿಗೆ ಉತ್ತೀರ್ಣರಾದ ಅಭ್ಯರ್ಥಿಗಳು ಸೆಪ್ಟೆಂಬರ್ 10ರ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ www.kgtti.com ನಲ್ಲಿ ಅರ್ಜಿ ಸಲ್ಲಿಸಬಹುದು ಎಂದರು. ಈ ದಿನದ ನಾವು ಈ ಪ್ರೆಸ್ ಮೀಟ್ ಇಟ್ಕೊಂಡಲ್ಲಿ ತಿಳಿಸಬೇಕಾಗಿರುವಂಥ ವಿಷಯ ಏನು ಅಂದರೆ, ಒಂದು ಪ್ರವೇಶಾತಿ ಪ್ರಕಟಣೆ ಬಗ್ಗೆ ತಿಳಿಸುವಂಥ ಒಂದು ವಿಚಾರ ಇದೆ. ನಮ್ಮ ಸಂಸ್ಥೆ KGTTIನಿಂದ ಐಟಿ ಮತ್ತು ನೆಟ್ವರ್ಕಿಂಗ್ ಇಂಜಿನಿಯರಿಂಗ್ನಲ್ಲಿ ಒಂದು ಸ್ನಾತಕೋತ್ತರ ಪ್ರಮಾಣ ಪತ್ರ ವೃತ್ತಿ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸ್ತಾ ಇದ್ದೇವೆ. ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸಹೋದ್ಯೋಗದೊಂದಿಗೆ ಐಟಿ ಮತ್ತು ನೆಟ್ವರ್ಕಿಂಗ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪ್ರಮಾಣ ಪತ್ರ ಕಾರ್ಯಕ್ರಮ ವೃತ್ತಿ ತರಬೇತಿಗೆ ಇದರ ಪ್ರವೇಶಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಅಂದರೆ ಇದು ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಆ್ಯಂಡ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಅಂತ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರ ಅಫಿಲಿಯೇಷನ್ನಿಂದ ಈ ಹೊಸ ಕೋರ್ಸ್ನ ನಾವು ಈ ವರ್ಷ ಆರಂಭಿಸ್ತಾ ಇದ್ದೇವೆ. ಈ ಕೋರ್ಸ್ನಲ್ಲಿ ಟ್ರೈನಿಂಗ್ ಪಡೆದಂಥವರು ಐಟಿ ಮತ್ತು ನೆಟ್ವರ್ಕಿಂಗ್ನಲ್ಲಿ ತರಬೇತಿ ಹೊಂದಿದವರು ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್, ನೆಟ್ವರ್ಕ್ ಸಪೋರ್ಟ್ ಸ್ಪೆಷಲಿಸ್ಟ್, ನೆಟ್ವರ್ಕ್ ಇಂಜಿನಿಯರ್, ಸೈಬರ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್ ಮತ್ತು ಕ್ಲೌಡ್ ಸ್ಪೆಷಲಿಸ್ಟ್ ಈ ವೃತ್ತಿ ಹೊಂದಲು ಸಹಾಯ ಮಾಡುತ್ತದೆ ಮತ್ತು ಇದು ಉದ್ಯಮದಲ್ಲಿ ಉತ್ತಮ ಬೇಡಿಕೆಯನ್ನು ಸಹ ಹೊಂದಿದೆ. ಈ ಕೋರ್ಸ್ನಲ್ಲಿ ತರಬೇತಿ ಹೊಂದಿದವರಿಗೆ ಉತ್ತಮವಾದಂಥ ಬೇಡಿಕೆ ಸಹ ಉದ್ಯಮದಲ್ಲಿ ಇರುತ್ತದೆ. ಈ ಕೋರ್ಸ್ಗೆ ಸೇರಲು ವಿದ್ಯಾರ್ಹತೆ ಏನು ಅಂದರೆ, ಕನಿಷ್ಠ 50% ಅಂಕದಲ್ಲಿ ವಿಜ್ಞಾನ, ಐಟಿ, ಇಂಜಿನಿಯರಿಂಗ್ ಕೋರ್ಸ್ನ ಮುಗಿಸಿರಬೇಕು. ಅಂದರೆ ಗ್ರ್ಯಾಜುಯೇಟ್ಸ್ ಇನ್ ಸೈನ್ಸ್ ಆರ್ ಇಂಜಿನಿಯರಿಂಗ್ ಇನ್ ಎನಿ ಬ್ರ್ಯಾಂಚ್. SC, ST, OBCಗಳಿಗೆ 45% ಮಾರ್ಕ್ಸು. ಮತ್ತು ಈ ಅಭ್ಯರ್ಥಿಗಳು ಸೆಪ್ಟೆಂಬರ್ 10, 2024ರೊಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಚೇರಿಯ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಬಹುದು, ಸಂಪರ್ಕಿಸ್ಬೋದು, ಅಥವಾ ಆನ್ಲೈನ್ www.kgtti.com ನಲ್ಲಿ ಅರ್ಜಿ ಸಲ್ಲಿಸ್ಬೋದು, ಅಥವಾ ನಮ್ಮ ಇನ್ಸ್ಟಿಟ್ಯೂಟ್ಗೆ ಖುದ್ದಾಗಿ ಬಂದು ಭೇಟಿ ನೀಡಿ ಇದರ ಬಗ್ಗೆ ಮಾಹಿತಿ ಸಂಗ್ರಹಿಸಿಕೊಳ್ಬಹುದು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.